ಹಾಯ್ ಎಲ್ರು ಹೇಗಿದ್ದೀರಾ? ಸರ್ವಾದಿ ಬ್ಲಾಗ್ಸಿನ ಮತ್ತೊಂದು ಹೊಸ ಬ್ಲಾಗಿಗೆ ಪುನಃ ಸ್ವಾಗತ. ಇವತ್ತು ನೋಡಿ ನಮ್ಮಲ್ಲಿ ಈಗ ತೆಂಗಿನಕಾಯಿಯ ಕೊಯ್ಲು. ಹಾಗೆ ತೆಂಗಿನಕಾಯಿ ಕೊಯ್ಲಿಕ್ಕೆ ಅಂತ ಒಬ್ರು ಬಂದಿದ್ದಾರೆ. ಹಾಗೆ ಆ ಕೆಲಸ ನಡೀತಾ ಇದೆ ನೋಡಿ. ಇವತ್ತೀಗ ನಮ್ಮಲ್ಲಿ ತೆಂಗಿನಕಾಯಿ ತೆಗಿಲಿಕ್ಕೆ ಬಂದದ್ದು. ಈಗಿನ ಕಾಲದಲ್ಲಿ ತೆಂಗಿನಕಾಯಿ ಮರಕ್ಕೆ ಉಂಟಲ್ಲ, ತಳೆ ಹಾಕಿ ಹತ್ತುವವರಿಲ್ಲ. ತಳೆ ಅಂದ್ರೆ ಕಾಲಿಗೆ ಕಟ್ಟಿ ಒಂದು ಸರ್ಕಲ್ನಾಗಿರ್ತದೆ ನೋಡಿ, ಅದನ್ನು ಕಟ್ಟಿ ಹತ್ತುವವರಿಲ್ಲ. ಹಾಗೆ ಈಗ ಈ ಥರದ ಒಂದು ಮೆಷಿನರಿ ಬರ್ತದೆ. ಅದರಲ್ಲಿ ನೋಡಿ ಇವರು ಹಾಕಿ ಬಹಳ ಸಲೀಸಾಗಿ ಇರ್ತಾರೆ. ತೆಂಗಿನಕಾಯಿ ತೆಗೆಯುವ ಕೆಲಸವೂ ಹಾಗೆ ಅಷ್ಟು ಸುಲಭದಲ್ಲಿ ಜನವೂ ಸಿಗುವುದಿಲ್ಲ. ಇದು ನಮ್ಮಲ್ಲಿಂದ ಒಂದು 30 ಕಿಲೋಮೀಟರ್ ದೂರದಿಂದ ಇವನು ಇಲ್ಲಿಗೆ ಬರೋದು. ಒಂದೆಲ್ಲ ತೆಗಿತಾನೆ. ದಿವಸಕ್ಕೆ 25 ಮರ ಇವನು ತೆಗೆಯುವುದು. 25 ಮರ ತೆಗೆದಲ್ಲ, ಈ ಬಿಸಿಲಿಗೆ ತೆಗಿಲಿಕ್ಕೂ ಆಗೋದಿಲ್ಲ ಅವರಿಗೆ. ಹಾಗಾಗಿ ನಾವು ಹೆಚ್ಚು ಒತ್ತಾಯ ಮಾಡುವಾಗೂ ಇಲ್ಲ. ಇರುವಷ್ಟನ್ನು ಬಹಳ ನೀಟಾಗಿ ತೆಗೆದುಕೊಂಡು ಹೋಗ್ತಾನೆ. ಇದು ನೋಡಿ, ಅದು ಹತ್ತಿ ಇಳಿದ ಮಡಲನ್ನೆಲ್ಲ ತೆಗೆದು ಅಲ್ಲಿಂದ ತೆಂಗಿನಕಾಯಿ ತೆಗೆದು ಎಳೆದು ಹಾಕಿ ಹೀಗೆ ಮಾಡಿ ಹೋಗಬೇಕು. ಪುನಃ ಹೆಕ್ಲಿಕ್ಕೆಲ್ಲ ನಾವೇ ಕೆಲಸದವ್ರನ್ನು ಮಾಡಿ ನಾವೇ ಹೆಕ್ಕಿಸಿ ಎಲ್ಲ ಮಾಡಬೇಕು. ಅವನ ಸಮಯಕ್ಕಾಗೂ ಅಷ್ಟು ತೆಗೆದು ಹೋಗ್ತಾನೆ. ಮರದ ಕೌಂಟ್ ಅವನೇ ಇಟ್ಟುಕೊಂಡು ಹೇಳ್ತಾನೆ. ನಾವು ಇಟ್ಟುಕೊಂಡ್ರೆ ಒಳ್ಳೆಯದು. ಯೂಶ್ವಲಿ ಏನು ವ್ಯತ್ಯಾಸ ಬರೋದಿಲ್ಲ, ಚೆನ್ನಾಗಿ ತೆಗಿತಾನೆ. ಮತ್ತು ಇದು ಮಂಗಗಳ ಹಾವಳಿ ಇದ್ದಲ್ಲಿ ಮಂಗಗಳು ತೆಗೆಯುವುದಕ್ಕಿಂತ ಮೊದಲೇ ನಾವೇ ತೆಗೆಯುವುದು ಒಳ್ಳೆಯದು. ಯಾಕಂದರೆ ಇಷ್ಟು ಕಷ್ಟಪಟ್ಟು ಇದನ್ನು ನಾವು ಬೆಳೆದಿದ್ದೇವೆ. ಹಾಗಿರುವ ಕೊನೆಗಾಗುವ ಕೃಷಿಗೆ ಕೈಗೇನು ಸಿಗುವುದಿಲ್ಲ ಅಂತ ಆಗಬಾರ್ದು ನೋಡಿ. ಹಾಗಾಗಿ ನೀವೀಗ ಅಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ, ತೆಗಿತಾ ಇದ್ದಾನೆ ಅವನು, ನೀಟಾಗಿ ತೆಗಿತಾನೆಲ್ಲ. ಹಾಗೆ ನಾವು ಮತ್ತೆ ಇನ್ನೊಂದು 4 ತಿಂಗಳು ಬಿಟ್ಟು ಇನ್ನೊಂದು ಕೊಯ್ಲು ಸಹ ಮಾಡೋದು. ಆವಾಗ ಸಾಧಾರಣ ಸಿಗ್ತದೆ ಎಲ್ಲ. ಹಾಗೆ ಅಲ್ಲಿ ನೋಡಿ ಅವನೀಗ ಮಡಲ್ ತೆಗಿತಾನೆ, ಪ್ಲಸ್ ಇನ್ನಲ್ಲಿ ಕಳೆ ಎಲ್ಲ ಆ್ಯಕ್ಚುಲಿ ಕ್ಲೀನ್ ಮಾಡ್ತಾನೆ. ಆದರೆ ಈ ಸಲ ಮಾಡಲಿಲ್ಲ ಅವನು, ಯಾಕಂದರೆ ಇಂದಿನ ಕೊಯ್ಲಿಗೆ ಮಾಡುವ ಅಂತ ಹೇಳಿದ್ದಾನೆ. ಅದನ್ನೆಲ್ಲ ಕ್ಲೀನ್ ಮಾಡಿದರೆ ಸ್ವಲ್ಪ ಫಸಲು ಜಾಸ್ತಿ ಬರ್ತದೆ, ಇಲ್ಲದಿದ್ರೆ ಬರುವುದಿಲ್ಲ. ನೋಡಿ ಅವನಿಷ್ಟು ಸಲೀಸಾಗಿ ಇಳಿತಾನೆ ನೋಡಿ. ಇದು ನಮಗೆ ಕಾಣಲಿಕ್ಕೆ ಈಸಿ ಆಗ್ತದೆ. ಹಾಗಂತೇಳಿ ನಮಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಸ್ವತಃ ಆಗಿದ್ರೆ ಹೀಗೆ ಮಾಡ್ಬೋದಲ್ಲ ಅಂತ ಹೇಳಿದರೆ ಹಾಗೆ ಇರುವುದನ್ನು ಹೀಗೆ ಮಾಡಿಸ್ತಾ ಹೋಗುತ್ತೆ. ಮತ್ತೆ ನಮಗೆ ತುಂಬಾ ತೆಂಗಿನ ಮರ ಅಂತ ಇಲ್ಲ. ಇದು ತೋಟದಲ್ಲಿ ನಮ್ಮ ಬದಿಯ ಕಟಪುಣಿಗಳಿಗೆಲ್ಲ ನಾವು ಆಗ್ತಾ ಹೋದ ತೆಂಗಿನ ಮರಗಳಿರುವುದು, ಅದರಿಂದ ಕೊಯ್ಲು ಮಾಡಿಸುವುದು. ಹೀಗೆ ನಮಗೆ ಕೆಲಸದವರ ಲಭ್ಯತೆಯನ್ನು ಹೊಂದಿಕೊಂಡು ಅದನ್ನು ಸುಧಾರಿಸಬಹುದು ಅಷ್ಟೇ. ತನಗ ಪುಂಡ ಕ್ಲೀನ್ ಆಲ್ಪರ ಇತ್ತಲ್ಲಿ ಬರ್ಪೂಜಿ ಕೈಟ್ ಪತ್ತನ ಹತ್ತೇ ಬರ್ಪುಣ ಮತ್ತು ಪೊಡಿ ಹತ್ತು ಹೋಗ್ಬೋಣ ಅಂತ ಅಂತ ಕೊಯ್ಲಿಗೂ ಇಪ್ಪೊಲಿ ಹಣೆ ದಪ್ಪನ ಕ್ಲೀನ್ ಮಾಡ್ತೇನೆ. ಅನಂತ ಕೊಯ್ಲಿಗೆ ಮಲ್ಪಲ್ಲಿ ನಮ್ಮ ಅನಂತ ಕೊಯ್ಲಿಗೆ ಕ್ಲೀನ್ ಮಾಡ್ಕೊಳ್ಳಿ. ದಪ್ಪ ಬರ್ತಂತ ಶುರು ಅಂತ ದಪ್ಪುಳಿ ಹಣ್ಣು ಈ ನಕ್ಷತ್ರ ನೇರಳೆ ಮರದ ಗೆಲ್ಲು ನೋಡಿ ಮುರಿದು ಬಿದ್ದಿದೆ ನೋಡಿ ಕೆಳಗೆ. ಭಾರ ಜಾಸ್ತಿ ಆಗಿರ್ಬೋದು, ಗಾಳಿಗೆ ಬಿದ್ದದ್ದು. ತುಂಬ ಆಗಿಕೊಂಡುಂಟು. ಅದು ಸಿವಿರ ಈಗ ಮಳೆ ಬಂದು. ಇವರು ತೆಂಗಿನಕಾಯಿ ಕೊಂಡೋಗುವ ಕೆಲಸ ಕಾರಲ್ಲಿ ಹೇಗೆ ಹೋಗ್ತದೆ ಕೇಳಬೇಕು. ಹೇಗೆ ಕಾರ್ ಹತ್ತುತ್ತ ಅಲ್ಲಿ ಕಷ್ಟಪಟ್ಟು ಹೋದ ಕಂಡಿದ್ದಾನೆ. ಗೋಣಿ ಹರ್ತಲ್ಲ, ಅಲ್ಲಿದ್ದ ಗೋಣಿಗೆ ಹಾಕಿದ್ದಾಗಿರಿ. ಅದು ಅದಕ್ಕೆ ಇರ್ತದೆ ಅಪ್ಪು ಕಾರಿನೊಳ ಅವರು ಹಂಗೆ ಮಾಡಿ. ಆಗ ನಿಂಗೆ 6 ಗೋಣಿ ಕೊಂಡೊಯ್ದು ಹೇಳಿತ್ತು. ಮತ್ತೆ ಈಗ ಅವು ಕೆಳ ಕೊಂಡೋದ ಅದರ ತೆಗವಾಗ ಅಲ್ಲಿ ಕಾರಿಂಗೆಲ್ಲ ಪೆಟ್ಟಾಕಿದೆ. ಇವಾಗ ಲೋಡ್ ಆಗಿ ಹೊರಡ್ತಾ ಇದ್ದಾರೆ ನೋಡಿ. ತೆಂಗಿನಕಾಯಿ ಎಲ್ಲ ಇಟ್ಕೊಂಡಾಗಿದೆ. ತೆಂಗಿನಕಾಯಿ ತಂದವರು ಇಲ್ಲಿ ಇಡ್ತಾರೆ. ಇವಾಗ ಗೋಣಿ ಇಲ್ಲ ಅಂತ ನೆಲದಲ್ಲಿ ಹಾಕಿದ್ದಾರೆ.
ಅದನ್ನು ವಾಪಸ್ಸಿಗೆ ಇವರು ಖಾಲಿ ಮಾಡಿ ತಂದಾಗ ಅದಕ್ಕೆ ಹಾಕೋದು ನಾವಿಲ್ಲಿ. ತುಂಬ ಸೊಳ್ಳೆ ಇದೆ, ನಿನ್ನೆ ತುಂಬ ಮಳೆ ಬಂದಿತ್ತಲ್ಲ, ಹಾಗೆ ಇಲ್ಲಿ ಸ್ವಲ್ಪ ಕಾರು ಸಹ ಮೇಲೆ ಹತ್ತಲಿಕ್ಕೆ ಕಷ್ಟ ಆಯಿತು. ಮಡಲ ಕರಿ ಎಲ್ಲ ತುಂಬ ಬಿದ್ದಿದೆ ಆಯ್ತಾ ನೋಡಿ, ಇಲ್ಲೆಲ್ಲ ತೆಗ್ದು ಹಾಕ್ತಾರೆ ಅವರೆಲ್ಲ, ಕ್ಲೀನ್ ತೆಗಿತಾರೆ ಮರದಿಂದ. ಇದರನ್ನೆಲ್ಲ ನಾನೀಗ ಅವ್ರ ಹತ್ರ ಅಲ್ಲಿ ನಿನ್ನೆ ಎಂತ ಶುಗರ್ನ ಗಿಡ ಎಲ್ಲ ಕೊಂಡೋಗಿ ಹಾಕಿದೆ, ಅದರ ಮೇಲೆಗೆ ಹಾಕಬೇಕು ಹೇಳಿದ್ದೇನೆ. ಕೊತ್ತಳಿಗೆನೆಲ್ಲ ಕಡ್ದು ಮನೆಗೆ ಕೊಂಡೋಗೋದು, ಮತ್ತು ಮಡಲು ಗರಿಯನ್ನೆಲ್ಲ ಅಲ್ಲಿಗೆ ಹಾಕುದಂತ ಹೇಳಿದ್ದೇನೆ. ಇಲ್ಲಿ ತೋಟದಲ್ಲಿ ನೋಡಿ ಚೆಲ್ಲಾಪಿಲ್ಲಿಯಾಗಿ ಈ ಥರ ಇದ್ದರೆ ಮಳೆ ಹುಲ್ಲು ಸಹ ತುಂಬಿಕೊಂಡು ಇಲ್ಲಿ ಆ ಸೈಡ್ ಈ ಸೈಡ್ ಹೋಗಲಿಕ್ಕೆಲ್ಲ ಕಷ್ಟ ಆಗ್ತದೆ, ಅಡಿಕೆ ಹೆಕ್ಕಲಿಕ್ಕೆ, ತೆಂಗಿನಕಾಯಿ ವಾಪಸ್ ಬಿದ್ದಾಗ ನೋಡಲಿಕ್ಕೆ ಎಲ್ಲ. ಮತ್ತು ಬುಡದಲ್ಲಿ ಒಟ್ಟು ನೋಡಿ ಹೀಗೆ ಹಾಕಿದರೆ, ಇದಕ್ಕೆ ನಾಡ್ದು ಈಟೆಲ್ಲ ಹಾಕುವಾಗ ಈ ಥರ ಎಲ್ಲ ಇದ್ದರೆ ಇದರಲ್ಲಿ ಎಲ್ಲಿಗೆ ಹಾಕೋದು, ಇದರ ಮೇಲೆ ಇನ್ನೂ ಸಹ ಇಟ್ಟುಕೊಂಡು ಹೋದರೆ. ಇದಕ್ಕೋಸ್ಕರ ಅದರನ್ನೆಲ್ಲ ಅಲ್ಲಿ ಕೊಂಡೋಗಿ ಹಾಕ್ಲಿಕ್ಕೆ ಹೇಳಿದ್ದೇನೆ. ನನಗೆ ವಿಡಿಯೋ ಮಾಡಲಿಕ್ಕಿಲ್ಲ, ಅವರು ಕೆಲಸಕ್ಕೆ ಹೊಸೊಬ್ಬರೆಲ್ಲ ಬರುವಾಗ ಸರಿಯಾಗೋದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ದೂರದಿಂದ ವಿಡಿಯೋ ಮಾಡಿದ್ದು. ತುಂಬ ಸೊಳ್ಳೆ ಕಚ್ತಾ ಉಂಟಾಯ್ತಾ ಇಲ್ಲಿ ತೋಟದಲ್ಲಿ, ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ನಿಲ್ಲಲಿಕ್ಕೆ ಗೊತ್ತಿಲ್ಲ, ಕೆಲಸ ಮಾಡುವಾಗ ಗೊತ್ತಾಗೋದಿಲ್ಲ. ನಾನಲ್ಲಿದ್ದ ತತ್ತೆ ನಮ್ಮ ಮನೆ ಎದುರಿರುವ ತೆಂಗಿನ ಮರದ ಕಾಯಿಯನ್ನೆಲ್ಲ ನಾವೇ ತೆಗೆಯುವಂತ ಹೊರಟದ್ದು, ಹೆಕ್ಕಿ ಅಲ್ಲಿ ಕೊಂಡೋಗಿ ಹಾಕುವ ಗಾಡಿ ಸಹ ಉಂಟಲ್ಲ, ಹಾಗೆ ಆ ಕೆಲಸಕ್ಕೆ ಹೊರಟದ್ದು. ಹಾಗೆ ಇವರು ಗಾಡಿ ಹತ್ರ ಇದ್ದಾರೆ, ನಾನು ಮೇಲಿಂದ ಕೆಳಗೆ ಹಾಕ್ತಾ ಇದ್ದೇನೆ. ತುಂಬ ತೆಂಗಿನಕಾಯಿ ಇತ್ತು, ಮರಕ್ಕೆ ಹತ್ತಿ ತೆಗ್ದದೆ. ಯಾವಾಗಲೂ ನಾವು ಕೊಕ್ಕೆಯಲ್ಲಿ ತೆಗೆಯೋದು, ಆ ಥರ ತೆಗೆದ್ರೆ ಉಂಟಲ್ವ ಕಾಯಿ ಕಡಿಮೆ ಆಗುದಂತೆ, ತೆಂಗಿನಕಾಯಿ ಬೆಳೆ ಕಡಿಮೆ ಅಂತೆ. ಮರಕ್ಕೆ ಹತ್ತಿ ಅದನ್ನು ಹಾಗೆ ಅದರ ಕೊನೆಯನ್ನೇ ತೆಗೆದ್ರೆ ಅದರಲ್ಲಿ ಕ್ಲೀನ್ ಮಾಡಿದ್ರೆ ಉಂಟಲ್ವ ತೆಂಗಿನಕಾಯಿ ಜಾಸ್ತಿ ಆಗುದಂತೆ. ನನಗೆ ಗೊತ್ತಾದ್ದೆ ಅವರು ತೆಂಗಿನಕಾಯಿ ತೆಗೆಯುವವರು ನಿನ್ನೆ ಹೇಳಿದಾಗ. ಹಾಗೆ ತುಂಬ ಕಾಯಿ ಇತ್ತು ಅದರಲ್ಲಿ, ಎಲ್ಲವನ್ನು ತೆಗೆದು ಅವರು, ನಾವು ತೆಗೆಯುವಾಗೆಲ್ಲ ಆಚೆ ಈಚೆ ಎಲ್ಲೆಲ್ಲ ಹೋಗ್ತದೆ ನೋಡಿ. ಲಾಸ್ಟ್ ಟೈಮ್ ನಾನು ಕೆಳಗೆ ಆ ಸೈಡಿಗೆಲ್ಲ ಹೋಗಿದೆ ಅಂತ ತೋರಿಸಿದ್ದೆ. ಇದೆಲ್ಲ ಅವರು ತೆಗೆದು ಅಲ್ಲಿಗೆ ಹಾಕ್ತಾರೆ, ಸುಲಭ ಆಗಿತ್ತು ನಮಗೆ ಹೆಕ್ಲಿಕ್ಕೆ ಸಹ. ಹಾಗೆ ಈ ಕೆಲಸದಲ್ಲಿ ಇದ್ದೇವೆ ನಾನು ಮತ್ತು ಇವರು. ಇಲ್ಲಿ ಒಂದು ಉಳುದು ಹೆರ ಬಿದ್ದಿದ್ದಿಲ್ಲ ಒಯ್ ಹೆರಂಗೆ ಇಲ್ಲಿ ಹುಯ್ಯಿ ಉದಯ ಮಲ್ಲಿಗೆ ಹತ್ತಾರ ಇದ್ದಿದ್ದ ಕಾಣ್ತಿಲ್ಲ ಪಕ್ಕ. ಅದರೆಲ್ಲ ಕೆಳ ಹಾಕುತ್ತೆ, ಕಿಚ್ಚಿಂಗ್ ಆತಲ್ಲ, ಇಲ್ಲೆಲ್ಲ ಹರಗಣ ಹೋಗ್ತಿಲ್ಲದ್ರೆ. ದೂರಣ ತೆಂಗಿನ ಮರದ ಹತ್ರ ಕಸವಿದ್ದರಾಗ ಕೊಟ್ಟು
ಹಾಗೆ ನೋಡಿ ತೆಂಗಿನಕಾಯಿ ತೋಟದಿಂದೆಲ್ಲ ಮನೆಗೆ ಸಾಗಿಸಿ ಆಯಿತು. ನೋಡಿ ಇಲ್ಲಿ ನಾವು ರಾಶಿ ಹಾಕಿದ್ದೇವೆ, ಎಲ್ಲ ತೆಂಗಿನಕಾಯಿಗಳು ಫುಲ್ ರಾಶಿ ಉಂಟು ಈಗ. ಅದರಿಂದ ಇನ್ನೀಗ ಒಣ ತೆಂಗಿನಕಾಯಿಯನ್ನು ಬೇರೆ ಮಾಡ್ಲಿಕ್ಕೆ ಉಂಟು, ಹಸಿ ತೆಂಗಿನಕಾಯಿ ಬೇರೆ. ಆ ಥರ ಮಾಡುವ ಕೆಲಸವನ್ನು ಈಗ ನಾನು ಮಾಡ್ತಾ ಇದ್ದೇನೆ. ಇದನ್ನು ಒಳಗೆ ಕೊಂಡೋಗಿ ಸುಲಿಲಿಕ್ಕೆ ಹಾಕ್ತಾ ಇರುವುದು ನಾನು. ನಮ್ಮಲ್ಲಿಗೆ ತೆಂಗಿನಕಾಯಿ ಸುಲಿಲಿಕ್ಕೆ ಒಬ್ರು ಬರ್ತಿದ್ದಾರೆ. ಹಾಗೆ ಒಂದು ಸ್ವಲ್ಪ ಒಳಗಿದ್ದದನ್ನು ಸುಲಿದು ಮತ್ತೆ ಅವರು ಹೋಗಿದ್ದಾರೆ ಮನೆಗೆ. ಇನ್ನು ಉಳಿದದ್ದು ನೋಡಿ ಈ ರಾಶಿಯಲ್ಲಿ ಇದ್ದ ಒಣ ತೆಂಗಿನಕಾಯಿಗಳಲ್ಲಿ ಇಲ್ಲಿ ಒಳಗೆ ತಂದು ಹಾಕಿ ಆಮೇಲೆ ಇನ್ನೀಗ ನಾಳೆ ಬರ್ತಾರೆ ಅವರು ತೆಂಗಿನಕಾಯಿ ಸುಲಿಲಿಕ್ಕೆ. ಆಮೇಲೆ ತೆಂಗಿನಕಾಯಿ ಸುಲಿಯೋ ಕೆಲಸ ಅವ್ರು ಮಾಡ್ತಾರೆ. ಹಾಗೆ ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆಗ ನಾವು ಹಾಕುವಂತಹ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರ್ತದೆ. ಇನ್ನು ಬೇರೆ ಏನೆಲ್ಲ ಕೆಲಸ ಆಯಿತು ಅಂತ ಹೇಳೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡುವ. ಬಾಯ್ ಬಾಯ್.